ಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಗೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮತ್ತಿಷ್ಟಾರ್ಥ ಸಿದ್ಧಯೇ. ಶ್ರೀ ಸತ್ಯಾತ್ಮ ಸಮಾರಂಭಾಂ ಟೀಕಾಕೃತ್ ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವ್ಯಾಸರಾಜರ ಮಹಿಮೆ ಅಪಾರ. 1467ನೇ ವರ್ಷದಿಂದ 1539ವರೆಗೆ ದೀರ್ಘಕಾಲ ಜೀವನವನ್ನು ನಡೆಸಿದ್ದಾರೆ ವ್ಯಾಸರಾಜರು. ಅವರು ಯತಿಗಳಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಹೊಂದಿದ್ದಾರೆ. ಅವರಿಗೆ ಒಂದು ಒಳ್ಳೆಯ ಹೆಸರಿದೆ. ಅವರನ್ನು ಯತಿ ಶ್ರೇಷ್ಠರು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಕೇಳಿದರೆ ಅದಕ್ಕೆ 4 ಪ್ರಮುಖವಾದ ಕಾರಣಗಳಿದೆ. ಅವರ ತಪಶಕ್ತಿ, ಅವರು ಶಾಪಾನುಗ್ರಹ ಸಮರ್ಥರು, ಅವರ ಗ್ರಂಥ ರಚನೆ, ಅವರ ಪಾಠ ಪ್ರವಚನ, ಅವರು ಜೀವನ ನಡೆಸಿದ ರೀತಿಯೇ ಒಂದು ಪಾಠ. ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರಿಗೆ ಸನ್ಯಾಸತ್ವ ಕೊಟ್ಟ ಗುರುಗಳು. ಅಂಥ ಬ್ರಹ್ಮಣ್ಯ ತೀರ್ಥರ ಅವರು ಕೂಡ ಸಾಮಾನ್ಯ ಯತಿಗಳಲ್ಲ, ಅಪಾರ ಶಕ್ತಿ ಉಳ್ಳವರು. ಅಂಥ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಶ್ರೀರಾಮಾಚಾರ್ಯರು ಮತ್ತು ಲಕ್ಷ್ಮೀಬಾಯಿ ದಂಪತಿಗಳಿಗೆ ವ್ಯಾಸರಾಜರು ಅವತಾರ ಮಾಡಿದರು. ಅವರು ಹುಟ್ಟಿದಾಗ ಇಟ್ಟ ಹೆಸರು ಯತಿರಾಜ ಅಂತ. ಹುಟ್ಟಿದ ಕೂಸನ್ನು ಬಂಗಾರದ ಹರಿವಾಣದಲ್ಲಿ ಭೂಮಿಗೆ ಸ್ಪರ್ಶವಾಗದೆ ಮಠಕ್ಕೆ ತಗೊಂಬರ್ತಾರೆ. ವ್ಯಾಸರಾಜರು ಹುಟ್ಟಿದ ದಿನದಿಂದಲೇ ಬ್ರಹ್ಮಣ್ಯ ತೀರ್ಥರ ಆಸ್ಥಾನದಲ್ಲಿ ಬೆಳೆದು ತಮ್ಮ 7ನೇ ವಯಸ್ಸಿನಲ್ಲಿ ಅವರಿಂದಲೇ ವಿದ್ಯೆಯನ್ನೂ ಪಡೆದು ಸನ್ಯಾಸ ದೀಕ್ಷೆ ಪಡೆದರು. ವ್ಯಾಸರಾಜರಿಗೆ ಅವರ ಗುರುಗಳ ಮೇಲೆ ಅಪಾರ ಭಕ್ತಿ. ಬ್ರಹ್ಮಣ್ಯ ತೀರ್ಥರು ಸನ್ಯಾಸತ್ವ ಕೊಟ್ಟ ಗುರುಗಳಾದರೆ ಸಂಪೂರ್ಣ ಜ್ಞಾನವನ್ನು ಎರೆದ ಗುರುಗಳು ಶ್ರೀಪಾದರಾಜರು. ಅವರು ಶ್ರೀಪಾದರಾಜರ ಬಳಿ ಹಂಪಿಗೆ ವಿದ್ಯೆಗೆಂದು ಹೋಗುತ್ತಾರೆ. ಕೆಲವು ವರ್ಷಗಳ ನಂತರ ಶ್ರೀಪಾದರಾಜರ ಬಳಿ ಚಂದ್ರಗಿರಿ ರಾಜ ಬರ್ತಾರೆ. ಚಂದ್ರಗಿರಿ ಇವಾಗಿನ ತಿರುಪತಿ. ತಿರುಪತಿಗೆ ಅವಾಗ ಚಂದ್ರಗಿರಿ ಅಂತ ಹೆಸರು. ಆ ರಾಜ ಬಂದು, ನಮ್ಮ ಪೂಜಾರಿಗಳೆಲ್ಲ ಬಹಳ ಅನ್ಯಾಯ ಮಾಡುತ್ತಿದ್ದಾರೆ, ದೇವಸ್ಥಾನದ ಸಂಪತ್ತನ್ನು ಲೂಟು ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ತಡೆಯಲಕ್ಕಾಗದೆ ಭಟರನ್ನು ಕಳಿಸಿ ಕೊಲ್ಲಿಸ್ಬಿಟ್ಟೆ. ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ನಿಮ್ಮ ಪಾದಕ್ಕೆ ಬಂದು ಎರಗಿದ್ದೇನೆ. ನನಗೆ ಜ್ಞಾನ ಬೇಕಾಗಿದೆ ಅಂತ ಕೇಳುತ್ತಾರೆ. ಸರಿ ಅಂತ ಹೇಳಿ ಶ್ರೀಪಾದರಾಜರು ವ್ಯಾಸರಾಜರನ್ನು ಜೊತೆಗೆ ಕಳಿಸ್ತಾರೆ. ಚಂದ್ರಗಿರಿಯ ರಾಜನಿಗೆ ಜ್ಞಾನ ಬೇಕಾಗಿದೆ ಅಂತ. ಬರೀ ಅಷ್ಟಕ್ಕಲ್ಲ, ವ್ಯಾಸರಾಜರನ್ನು ತಿರುಪತಿ ತಿಮ್ಮಪ್ಪನ ಪೂಜೆಗೂ ಕಳಿಸ್ತಾರೆ ಶ್ರೀಪಾದರಾಜರು. ಬರಬ್ಬರಿ 12 ವರ್ಷಗಳ ಕಾಲ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡಿದ ಹಿರಿಮೆ ವ್ಯಾಸರಾಜರಿಗೆ. 12 ವರ್ಷಗಳ ಆದ ನಂತರ ಅದೇ ಒಬ್ಬ ಪೂಜಾರಿಯ ಮಗನಿಗೆ ಸಂಪೂರ್ಣ ಜ್ಞಾನವನ್ನು ಹೇಳಿಕೊಟ್ಟು ಸಂಪೂರ್ಣ ಜವಾಬ್ದಾರಿಯನ್ನು ಒಪ್ಪಿಸಿ ತಿರುಗಿ ಬರ್ತಾರೆ ವ್ಯಾಸರಾಜರು. ವ್ಯಾಸರಾಜರು ಮರಳೋ ದಿನ ದ್ವಾದಶಿಯಾಗಿತ್ತು. ಅವತ್ತು ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡುವಾಗ ತಿರುಪತಿ ತಿಮ್ಮಪ್ಪನ ಮೇಲೆ ಇರುವ ರೇಷ್ಮೆ ವಸ್ತ್ರ ಅವರ ಮೇಲೆ ಆಶೀರ್ವಾದ ಸಲವಾಗಿ ಬೀಳತ್ತೆ. ಅದಕ್ಕೆ ಅಂದಿನಿಂದ ಇಂದಿಯವರೆಗೂ ವ್ಯಾಸರಾಜರ ಮಠದಲ್ಲಿ ದ್ವಾದಶಿಯಾದರೆ ರೇಷ್ಮೆ ವಸ್ತ್ರವನ್ನೇ ಧಾರಣೆಯನ್ನು ಮಾಡುತ್ತಾರೆ. ವ್ಯಾಸರಾಜರಿಗೆ ಕೃಷ್ಣನ ಮೇಲೆ ಅಪಾರ ಭಕ್ತಿ. ಕೃಷ್ಣನ ಸೇವಕರು ವ್ಯಾಸರಾಜರು. ಒಮ್ಮೆ ನಿರ್ಮಾಲ್ಯ ಮಾಡೋದಕ್ಕೆ ಪೆಟ್ಟಿಗೆಯನ್ನು ತೆಗಿತಾರೆ. ನೋಡಿದರೆ ಆಶ್ಚರ್ಯ, ಅದರಲ್ಲಿರುವ ಕೃಷ್ಣ ನರ್ತನವನ್ನು ಮಾಡುತ್ತಿದ್ದಾನೆ. ಇದನ್ನು ನೋಡಿ ಸಂತೋಷಪಟ್ಟ ವ್ಯಾಸರಾಜರು ಸಾಲಿಗ್ರಾಮದಲ್ಲಿ ತಾಳವನ್ನು ಹಾಕಿದರು. ಯಾವಾಗ ಇದು ಜನಗಳು ನೋಡ್ತಾರೋ ಅದೇ ಶೈಲಿಯಲ್ಲಿ ಕೃಷ್ಣ ಆವತ್ತಿಂದ ಇವತ್ತಿನವರೆಗೂ ವ್ಯಾಸರಾಜರ ಮಠದಲ್ಲಿ ಇದ್ದಾನೆ. ಅದಕ್ಕೆ ದಾಸರೊಂದು ಬರೀತಾರೆ, ಕಪ್ಪು ಕೃಷ್ಣನ ಒಪ್ಪಿಸಿ ಕುಣಿಸಿದ ವ್ಯಾಸರಾಯ ಕೇಳ್ತಂಗಿ, ಇವ ವ್ಯಾಸರಾಯ ಕೇಳ್ತಂಗಿ, ತೇರ ನೇರಿ ಮೆರೆದು ಬರುವ
ಸೂರವನ್ಯಾಯಾರಕ್ಕ ಅಂತ. ವ್ಯಾಸರಾಜರು 732 ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪೆನಗೊಂಡದ ಆಸ್ಪಾಸಿನಲ್ಲಿ ನಾವು ಹೆಚ್ಚು ನೋಡ್ಬೋದು. ವ್ಯಾಸರಾಜರ ಒಂದು ವಿಶೇಷವಾದ ಪ್ರತಿಷ್ಠಾಪನೆ ಅಂದರೆ ಅದು ಯಂತ್ರೋದಾರ ಹನುಮಂತನ ಪ್ರತಿಷ್ಠಾಪನೆ. ವ್ಯಾಸರಾಜರು ಹೇಗೆ ಪ್ರತಿಷ್ಠಾಪನೆ ಮಾಡಿದರು ಯಂತ್ರೋದಾರ ಹನುಮಂತನ ಅಂತ ಕೇಳಿದರೆ, ಅವರು 3 ಕೋಟಿ ವಾಯುದೇವರ ಪ್ರಾಣ ಮಂತ್ರ ಜಪವನ್ನು ಮಾಡಿ ಶಿಲೆಯಲ್ಲಿ ಕೆತ್ತಿ ಅದು ಮಂಗ ಆಗಿ ಜಿಗುದು ಜಿಗುದು ಹೊರಗೆ ಹೋಗುವಾಗ ಷಟ್ಕೋಣವನ್ನು ಬರೆದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ವ್ಯಾಸರಾಜರು ಪ್ರತಿಷ್ಠಾಪನೆಯನ್ನು ಮಾತ್ರ ಅಲ್ಲ, ಗ್ರಂಥಗಳನ್ನೂ ರಚನೆ ಮಾಡಿದ್ದಾರೆ. ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ ಇಂಥ ಗ್ರಂಥಗಳೆಲ್ಲ ಎಷ್ಟು ಶಕ್ತಿ ಉಳ್ಳದಂದ್ರೆ ಇದನ್ನ ಓದಿದ್ರೇನೆ ಒಬ್ರು ಸಂಪೂರ್ಣ ಪಂಡಿತರಾಗ್ಲಿಕ್ಕೆ ಸಾಧ್ಯ. ಅಂಥ ಗ್ರಂಥಗಳನ್ನು ರಚನೆ ಮಾಡಿದವರೇ ನಮ್ಮ ವ್ಯಾಸರಾಜರು 1539 ತುಂಗಭದ್ರಾ ತೀರದಲ್ಲಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ಥಿ ಅಲ್ಲಿ ಆವಾಗ ಬೃಂದಾವನಸ್ಥರಾದರು. ಅಂದಿನಿಂದ ಇವತ್ತಿನವರೆಗೂ ನಮ್ಮಂಗೆ ಸಾವಿರಾರು ಭಕ್ತರನ್ನು ಅನುಗ್ರಹ ಮಾಡುತ್ತಿದ್ದಾರೆ ವ್ಯಾಸರಾಜರು. ವ್ಯಾಸರಾಜರ ಪಾದಕ್ಕೆ ಈ ನನ್ನ 2 ಮಾತುಗಳನ್ನು ಸಮರ್ಪಿಸುತ್ತಾ, ಹರೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು.